ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ. ಬೆಳ್ಳಿಯ ಬೆಲೆ ಇನ್ನೂ ಇಳಿಕೆ. ಚಿನ್ನದ ಬೆಲೆ ಏರಿಕೆಯಾದಾಗ ಬೆಳ್ಳಿಯು ಆಕಾಶದತ್ತ ತಾಪುಗಾಲನ್ನ ಹಾಕ್ತಾ ಇದೆ. ಇದನ್ನು ನೋಡಿ ಚಿನ್ನದ ತಂಗಿ ಬೆಳ್ಳಿ ಎಂದು ಜನರು ನಾಮಕರಣ ಮಾಡುತ್ತಿದ್ದಾರೆ. ಆದರೆ ಚಿನ್ನವೇ ಬೇರೆ, ಬೆಳ್ಳಿಯೇ ಬೇರೆ. ಚಿನ್ನ ಸಾಗರ ಇದ್ದ ಹಾಗೆ, ಬೆಳ್ಳಿ ಬಾವಿ ಥರ. ಚಿನ್ನದ ಮಾರ್ಕೆಟ್ ಒಂದು ವರ್ಷಕ್ಕೆ 30 ರಿಂದ 33 ಟ್ರಿಲಿಯನ್ ಡಾಲರ್, ಆದರೆ ಬೆಳ್ಳಿ 4 ರಿಂದ 6 ಟ್ರಿಲಿಯನ್ ಡಾಲರ್ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬೇಕು, ಈಗ ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್, ಸೋಲಾರ್, 5G, AI ಎಲ್ಲದಕ್ಕೂ ಬೆಳ್ಳಿ ತುಂಬ ಅವಶ್ಯಕ. ಯಾಕೆ ಬೆಳ್ಳಿ ದರ ಕಡಿಮೆ ಆಗುತ್ತದೆ ಅಂತ ನೀವೇ ಥಿಂಕ್ ಮಾಡಿ. ಒಂದು ಅಂಗಡಿಯಲ್ಲಿ ಒಬ್ಬ ಒಂದು ಚಾಕ್ಲೇಟನ್ನು 10 ರೂಪಾಯಿಗೆ ಮಾರುತ್ತಿರುತ್ತಾನೆ. ಚಾಕ್ಲೇಟ್ ಚೆನ್ನಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಹಾಗಂತ ದಿನೇ ದಿನೇ ಅವನು 10 ರೂಪಾಯಿಯಿಂದ 20 ರೂಪಾಯಿಗೆ, 20 ರೂಪಾಯಿಯಿಂದ 30 ರೂಪಾಯಿಗೆ, 30 ರೂಪಾಯಿಯಿಂದ 40 ರೂಪಾಯಿಗೆ ಬೆಲೆ ಏರಿಕೆ ಮಾಡಿದರೆ ಅವನ ಗ್ರಾಹಕರು ಕಡಿಮೆ ಆಗುತ್ತಾರೆ. ಆಗ ಮತ್ತೆ ಅವನು 10 ರೂಪಾಯಿಗೆ ಚಾಕ್ಲೇಟನ್ನು ಮಾರ್ತಾನೆ. ಆವಾಗ ನಷ್ಟ ಆಗುವುದು ಯಾರಿಗೆ? 40 ರೂಪಾಯಿಗೆ ಚಾಕ್ಲೇಟ್ ತೊಗೊಂಡಿದ್ದವನಿಗೆ ತಾನೆ. ಜಗತ್ತಿಗೆ ಒಂದು ವರ್ಷಕ್ಕೆ 36,000 ಟನ್ ಬೆಳ್ಳಿ ಬೇಡಿಕೆ ಇದೆ. ಅದರಲ್ಲಿ 60% ಅಂದರೆ 20 ರಿಂದ 21,000 ಟನ್ ಕೈಗಾರಿಕಾ ಪ್ರದೇಶದ ಬೇಡಿಕೆ ಇದ್ದರೆ, 5 ವರ್ಷದ ಹಿಂದೆ ಅದು 16,000 ಟನ್ ಬೇಡಿಕೆ ಇತ್ತು. ಮುಂದಿನ 5 ವರ್ಷಕ್ಕೆ ಅದು 30,000 ಟನ್ ಆಗುವ ಸಾಧ್ಯತೆ ಇದೆ. ಅಂದರೆ 2020 ರಿಂದ 30ರವರೆಗೆ ಬೆಳ್ಳಿಯ ಬೇಡಿಕೆ ಡಬಲ್ ಆಗಿದೆ. ಆದರೆ ಅದರ ಬೆಲೆ 2024 ರಿಂದ 26ರವರೆಗೆ 4 ರಿಂದ 5 ಪಟ್ಟು ಜಾಸ್ತಿ ಆಗಿದೆ. ಯಾಕೆಂದರೆ ಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೊಳ್ಳುವವರ ತಲೆಯಲ್ಲಿ ಈಗ ಎಲ್ಲ ಎಲೆಕ್ಟ್ರಿಕಲ್ ಯುಗ, ಎಲ್ಲದಕ್ಕೂ ಬೆಳ್ಳಿ ಬೇಕು, ಬೆಲೆ ಜಾಸ್ತಿ ಆಗುತ್ತೆ ಅಂತ ಹುಚ್ಚೆದ್ದು ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವು ಆ ತಪ್ಪು ಮಾಡಬೇಡಿ. ನಿಮ್ಮ ಹತ್ತಿರ ದುಡ್ಡು ಜಾಸ್ತಿ ಇದ್ರೆ ಮಾತ್ರ ಬೆಳ್ಳಿಗೆ ಇನ್ವೆಸ್ಟ್ ಮಾಡಿ. ಕೈಗಾರಿಕೆಗಳಿಗೆ ಬೆಳ್ಳಿ ಎಷ್ಟು ಬೇಕು ಎನ್ನುವುದು ಸತ್ಯವೋ ಅಷ್ಟೇ ಕೈಗಾರಿಕೆಗಳು ಬೆಳ್ಳಿಯನ್ನು ಕಡಿಮೆ ಬಳಸಲು ತಯಾರು ಮಾಡ್ತಿದೆ ಎನ್ನುವುದು ಅಷ್ಟೇ ಸತ್ಯ. ಬೆಳ್ಳಿಯ ದರ ಜಾಸ್ತಿ ಆಗ್ತಾನೆ ಹೋದರೆ ಅವರಿಗೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡಬೇಕಾಗುತ್ತದೆ. ಆದ್ದರಿಂದ ಬೆಳ್ಳಿ ಇಲ್ಲದೆ ಎಲೆಕ್ಟ್ರಿಕಲ್ ವೆಹಿಕಲ್ ಹಾಗೂ ಸೋಲಾರ್ಗಳ ತಯಾರಿಕೆಗೆ ಕೈಗಾರಿಕೆಗಳು ಸಿದ್ಧತೆ ನಡೆಸ್ತಾ ಇವೆ. ಆದ್ದರಿಂದ ಯಾರಾದರೂ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಬೇಕಾದರೆ ಸಾಲ ಸೋಲ ಮಾಡದೆ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ನಮಸ್ಕಾರ.